ಪ್ರವಾಸಿ ತಾಣ ಬಿರುಮಲೆ ಬೆಟ್ಟದಲ್ಲಿರುವಂತಹ ಪ್ರಜ್ಞಾ ಆಶ್ರಮದಲ್ಲಿರುವ ಭಿನ್ನ ಸಾಮರ್ಥ್ಯದ 15 ಮಂದಿಗೆ ಬಪ್ಪಳಿಗೆ ಅಮರ್ ಅಕ್ಬರ ಅಂತೋನಿ ಸಂಘಟನೆಯ ವತಿಯಿಂದ ಜರ್ಸಿಗಳನ್ನು ನೀಡುವಂತಹ ಕಾರ್ಯ ನಡೆಯಿತು. ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಉದ್ಘಾಟಿಸಿದ ಪುತ್ತೂರಿನ ಮಹಾವೀರ ಆಸ್ಪತ್ರೆಯ ಡಾಕ್ಟರ್ ಪ್ರದೀಪ್ ಬೋರ್ಕಾರ್ ಅವರು ಮಾತನಾಡಿ, ಈ ಆಶ್ರಮದಲ್ಲಿರುವಂತಹ ಮಂದಿಯನ್ನ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಸಾಕ್ತಾ ಇರುವ ಅನ್ನಪ್ಪ ಮತ್ತು ಜ್ಯೋತಿ ದಂಪತಿಗಳ ಕಾರ್ಯ ಸಮಾಜದ ಅತ್ಯುನ್ನತ ಸೇವೆಯಾಗಿದೆ. ಮಾನವೀಯ ನೆಲೆಯಿಂದ ತಮ್ಮ ಮಕ್ಕಳನ್ನ ಸಾಕುವಂತೆ 20 ರಿಂದ 70 ವರ್ಷದೊಳಗಿನ ಭಿನ್ನ ಸಾಮರ್ಥ್ಯದ ಮಂದಿಯನ್ನ ಸಾಕ್ತಾ ಇರುವ ಈ ದಂಪತಿಗಳಿಗೆ ಇನ್ನಷ್ಟು ಸಹಕಾರ ಪ್ರೋತ್ಸಾಹ ಸಮಾಜದಿಂದ ಸಿಗಬೇಕಾಗಿದೆ. ಸರ್ಕಾರವು ಇವರ ನೆರವಿಗೆ ಬರಬೇಕಾಗಿದೆ. ಸ್ವಂತ ಕಟ್ಟಡ ನಿರ್ಮಾಣದ ಮೂಲಕ ಈ ಪ್ರಜ್ಞಾಶ್ರಮದ ಕನಸು ಆದಷ್ಟು ಬೇಗ ನೆರವೇರಲಿ ಎಂದು ಅವರು ಹಾರೈಸಿದ್ರು. ಪತ್ರಕರ್ತ ಸಂಶೋಧೀನ್ ಸಂಪ್ಯ ಅವರು ಮಾತನಾಡಿ, ಈ ದಂಪತಿಗಳ ಸೇವಾ ಕಾರ್ಯ ದೇವರ ಪೂಜೆಗಿಂತಲೂ ಹೆಚ್ಚಿನ ಪುಣ್ಯದ ಕಾರ್ಯ ಆಗಿದೆ. ಸಾಮಾಜಿಕ ಜವಾಬ್ದಾರಿಯಿಂದ ನಾವೆಲ್ಲರೂ ಇವರ ಜೊತೆಗೆ ನಿಲ್ಲಬೇಕಾಗಿದೆ. ಪ್ರಸ್ತುತ ಬಾಡಿಗೆ ಆಧಾರದಲ್ಲಿ ನಡೀತಾ ಇರುವ ಈ ಪ್ರಜ್ಞಾಶ್ರಮ ಅವರ ಸ್ವಂತ ನೆಲೆಯಲ್ಲಿ ನಿಲ್ಲುವಂತಾಗಲು ಜನತೆಯ ಸಹಕಾರ ಬೇಕಾಗಿದೆ. ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರ ನೆರವಿನಿಂದ ನಡೀತಾ ಇರುವ ಈ ಭೂಮಿ ತೂಕದ ಕಾರ್ಯಕ್ಕೆ ಸರ್ಕಾರವು ನೆರವು ನೀಡಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಾಂಪ್ರದಾಯಿಕವಾಗಿ ಎಳ್ಳು ಬೆಲ್ಲ ನೀಡಿ ಬಳಿಕ 15 ಮಂದಿಗೆ ವಸ್ತ್ರ ವಿತರಣೆಯನ್ನ ಮಾಡಲಾಯಿತು. ಡಾಕ್ಟರ್ ಪ್ರದೀಪ್ ಬೋರ್ಕಾರ್ ಅವರನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಅಮರ್ ಅಕ್ಬರ್ ಅಂತೋನಿ ಸಂಘಟನೆಯ ತಂಡದ ಮುಖ್ಯಸ್ಥ ರಜಾಕ್ ಬಪ್ಪಳಿಗೆ, ಅಮರ್ ಅಕ್ಬರ್ ಅಂತೋನಿ ಸಂಘಟನೆಯ ವ್ಯವಸ್ಥಾಪಕ ಸೀತಾರಾಮ ಅಯ್ಯರ್, ಉದ್ಯಮಿ ಗಣೇಶ್ ಕಾಮತ್, ಪತ್ರಕರ್ತರಾದ ಮೇಘಾ ಪಾಲಿತಾಡಿ, ಲೋಕೇಶ್ ಬನ್ನೂರು, ಅಜಿತ್ ಕುಮಾರ್, ರಾಜೇಶ್ ಪಟ್ಟೆ, ಅನೀಶ್ ಕುಮಾರ್, ಯತೀಶ್ ಬಪ್ಪಳಿಗೆ ಉಪಸ್ಥಿತರಿದ್ದರು. ಬದುಕನ್ನ ಈ ಮಕ್ಕಳು ಅದು ಪ್ರಾಯ ಅಲ್ಲ, ಹಿಂಗಿಲ್ಲ, ಅದು ಎಲ್ಲವೂ ಮಗು ಆ ಮಕ್ಕಳ ಜೊತೆ ಕಳೀತಾ ಇದ್ದಾರೆ. ರಾತ್ರಿ ಹಗಲು ಅವರ ಜೊತೆ ಕಳೀತಾ ಇದ್ದಾರೆ, ಅವರ ಸೇವೆ ಮಾಡ್ತಾ ಇದ್ದಾರೆ. ಬಹುಶಃ ಇದಕ್ಕಿಂತ ಬೇರೆ ಪುಣ್ಯದ ಯಾವ ದೇವರ ಸೇವೆಗಿಂತಲೂ ದೇವರ ಮಕ್ಕಳ ಈ ಸೇವೆ ಬಹಳ ಪುಣ್ಯದ ಕೆಲಸ. ಅವರದೊಂದು ದೊಡ್ಡ ಆಸೆ ಇದೆ, ಸ್ವಂತ ಕಟ್ಟಡದಲ್ಲಿ ಆಗಬೇಕು ಅಂತೇಳಿ. ನಾವು ಮುಂದೆ ಪತ್ರಕರ್ತರ ಆದಿಯಾಗಿ ನಾವೆಲ್ಲರೂ ಕೂಡ ಇದಕ್ಕೆ ಆಗಮಿಸಿರುವಂಥ ಎಲ್ಲ ಗಣ್ಯರಿಗೂ ಪ್ರಜ್ಞಾಶ್ರಮದ ಮಕ್ಕಳ ಹಾಗೆ ಆಶ್ರಮದ ಪರವಾಗಿ ಎಲ್ಲರಿಗೂ ಸ್ವಾಗತ. ಈ ಆಶ್ರಮ ಕಳೆದ ಒಂದು 10 ವರ್ಷಗಳಿಂದ ಪುತ್ತೂರಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರದಿಂದ, ಅಂದರೆ ದಾನಿಗಳ ಸಂಘ ಸಂಸ್ಥೆಗಳೆಲ್ಲರ ಒಂದು ಸಹಕಾರದಿಂದ ಈ ಆಶ್ರಮವನ್ನು ನಡೆಸ್ತಾ ಇದ್ದೇವೆ. ಪ್ರಸ್ತುತ ಒಂದು 15 ಜನ ದೇವರ ಮಕ್ಕಳು ನಮ್ಮೊಡನೆ ಇದ್ದಾರೆ. ಈಗ ಪುತ್ತೂರು ಹಾಗೂ ಪುತ್ತೂರಿನ ಹೊರಗಿನಿಂದ ಬೇರೆ ಬೇರೆ ಕಡೆಯಿಂದ ಕೂಡ ವಾಸಿಸ್ತಿದ್ದಾರೆ. ಸುಮಾರು 20 ವರ್ಷದಿಂದ 50-60 ವರ್ಷದವರೆಗೆ ಇರುವಂಥ ಭಿನ್ನ ಸಾಮರ್ಥ್ಯದ ಬಳಲ್ತಿರುವಂಥ ವ್ಯಕ್ತಿಗಳು ನಮ್ಮಲ್ಲಿದ್ದಾರೆ. ಇದು ಮುಖ್ಯವಾಗಿ ಎಲ್ಲ ಕ್ಲಬ್ಗಳು, ಸಂಘ ಸಂಸ್ಥೆಗಳು ಹಾಗೂ ದಾನಿಗಳ ಒಂದು ಸಹಕಾರದಿಂದ ಇದನ್ನು ನಡೆಸಬೇಕು. ನಾವು ಪ್ರಸ್ತುತ ಒಂದು ಬಾಡಿಗೆ ಕಟ್ಟಡದಲ್ಲಿ ಈಗ ಇದನ್ನು ನಡೆಸ್ತಾ ಇದ್ದೇವೆ. ಮುಂದೆ ನಿಮ್ಮೆಲ್ಲ ಆಶೀರ್ವಾದ ಸಹಕಾರದಿಂದ ಸ್ವಂತ ಕಟ್ಟಡ ಒಂದು ಮಾಡಬೇಕು ನಮ್ಮ ಆಸೆ ಇದೆ. ಜಾಗ ಖರೀದಿ ಆಗಿದೆ, ಇನ್ನು ಬಿಲ್ಡಿಂಗ್ ಮಾಡಲಿಕ್ಕೆಲ್ಲ ಬಾಕಿ